ಈಗ ನಮಗೆ ಎಲ್ಲೆಲ್ಲಿ ಹೋಯ್ತು ನೋಡಬಹುದು, ಕೆಲವು ಪೀರ್ಗಳು, ಕೆಲವು ಶೈಖ್ಗಳು, ಕಳ್ಳ ಶೈಖ್, ಒಳ್ಳೆ ಒಳ್ಳೆ ಶೈಖ್ಗಳೆಲ್ಲ ಇದ್ರು, ಅದೆಲ್ಲ ಹೇಳ್ತಾರೆ. ಒಳ್ಳೆ ಒಳ್ಳೆ ಪೀರುಗಳು ಕೂಡ ಇದ್ದಾರೆ. ಈಗ ಹಾಗಲ್ಲ, ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ಶೈಖ್ಗಳು ಬರಲಿಕ್ಕೆ ಶುರು ಮಾಡಿದ್ದಾರೆ. ಪ್ರತಿಯೊಂದು ಒಂದೊಂದು ಗ್ರಾಮಗಳಲ್ಲೂ ಕೂಡ ಇವತ್ತು ಪೀರ್ಗಳು ಬರಲಿಕ್ಕೆ ಶುರುವಾಗಿದ್ದಾರೆ. ಸ್ವಲ್ಪ ಹಸಿರು ಬಟ್ಟೆ ಎಲ್ಲ ಹಾಸಿಕೊಂಡ್ರೆ ಅವನ ಶೇಖ್, ಅವನ ಪೀರ್. ಎಲ್ಲ ಬೆರಳಿಗೆ ಸ್ವಲ್ಪ ಉಂಗುರ ಹಾಕೊಂಡ್ರೆ ಅವನ ಪೀರ್. ಗಡ್ಡ ಸ್ವಲ್ಪ ಜಾಸ್ತಿ ಬಿಟ್ಟರೆ ಅವನ ಪೀರ್. ಇನ್ನು ಸ್ವಲ್ಪ ಸ್ನಾನ ಮಾಡೋದಲ್ಲ ಸ್ವಲ್ಪ ಜಾಸ್ತಿ ಕೂತ್ಕೊಂಡ್ರೆ ಅವನ ಪೀರ್. ನಮಾಜ್ ಮಾಡಬೇಕೆಂದಿಲ್ಲ, ಶರೀಅತ್ತಿನ ಪಾಲನೆ ಮಾಡಬೇಕೆಂದಿಲ್ಲ, ಹೇಗೆ ಕೂಡ ನಡೆಯುತ್ತೆ, ಏನು ಬೇಕಾದರೂ ಮಾಡಬಹುದು. ಶೇಖ್ ಆಗಿಬಿಟ್ರೆ, ಪೀರ್ ಆಗಿಬಿಟ್ರೆ ಎಲ್ಲ ಹಲಾಲ್ ಆಗಿಬಿಟ್ಟಿದೆ. ಆ ರೀತಿ ಕೆಲವರು ಸ್ವಲ್ಪ ಪವಾಡಗಳು ಕೂಡ ತೋರಿಸ್ತಾರೆ, ಶೈತಾನಗಳನ್ನು ಹಿಡಿದುಕೊಂಡು. ಪವಾಡಗಳು ಇದು ಹಲವು ರೀತಿಯಲ್ಲಿ ಸಂಭವಿಸಬಹುದು. ಪವಾಡ ತೋರಿಸಿದವರೆಲ್ಲರೂ ಕೂಡ ವಲಿಯಾಗಲಿಕ್ಕೆ ಸಾಧ್ಯವಿಲ್ಲ. ಪವಾಡ ನೋಡಿ ಅಲ್ಲ ಒಬ್ಬನನ್ನು ವಲಿಯೋ ಅಲ್ಲವೋ ಅಂತ ಹೇಳಿಕೊಂಡು ನಾವು ನೋಡಬೇಕಾಗಿದೆ. ಪವಾಡ ನೋಡಿಕೊಂಡು ಅಲ್ಲ ಒಬ್ಬ ಪೀರ್ ಆಗಿದ್ದಾರೆಯೋ ಅಲ್ಲವೋ ಅಂತ ಹೇಳಿ, ಪವಾಡ ನೋಡಿಕೊಂಡು ಅಲ್ಲ ಒಬ್ಬನನ್ನು ಶೈಖ್ ಆಗಿದ್ದಾರೆಯೋ ಅಲ್ಲವೋ ಅಂತ. ಕೆಲವು ಒಳ್ಳೆ ಒಳ್ಳೆ ಪೀರ್ಗಳಿಗೆ, ಔಲಿಯಾಗಳಿಗೆ, ಶೇಖ್ಗಳಿಗೆ ಪವಾಡವೇ ಇರಬೇಕೆಂದಿಲ್ಲ. ಪವಾಡ ಮಾನದಂಡವಲ್ಲ. ಪವಾಡ ಜಾದು ಮಾಡುವವನು ಮಾಡ್ತಾನೆ. ಪವಾಡ ಹಲವು ಟೈಪಿನಲ್ಲಿದೆ ಎಂದು ಉಲಮಾಗಳು ಬರೆಯುತ್ತಾರೆ. ಒಂದು ಇಸ್ತಿದ್ವಾಜ್, ಕರಾಮತ್, ಇರ್ಹಾಸಾತ್, ಮುಅಜಿಜತ್, ಮೌನತ್, ಹಲವು ಟೈಪಿನಲ್ಲಿ ಪವಾಡ. ಅದು ಪ್ರವಾದಿಗಳಿಂದ ಆಗುವಾಗ ಮುಅಜಿಜತ್, ಒಳ್ಳೆ ಒಳ್ಳೆ ಔಲಿಯಾಗಳಿಂದ ಆಗುವಾಗ ಕರಾಮತ್. ಇನ್ನು ಪ್ರವಾದಿಗಳಿಗೆ ಪ್ರವಾದಿತ್ವ ಲಬ್ಧಿಯಾಗುವುದಕ್ಕಿಂತ ಮುಂಚೆ ಇರ್ಹಾಸಾತ್ ಅಂತ ಆಗ್ತದೆ. ಇನ್ನದಲ್ಲದೆ ಮಾಟ ಮಂತ್ರಗಳ ಮನೋಗುಣತೆಲ್ಲ ಹೇಳಿಕೊಂಡು ಮಾಟ ಮಂತ್ರಗಳನ್ನು ಮೂಲಕ ಮಾಡುವ ತಪ್ಪಾದ ಹಲವು ಪವಾಡಗಳು, ಶೈತಾನಿಯತನ್ನು ಹಿಡಿದುಕೊಂಡು, ಶೈತಾನು ಕೂಡ ಪವಾಡ, ಅವನಿಗೆ ಕೂಡ ಜಾದು ಮಾಡಲಿಕ್ಕೆ ಸಾಧ್ಯವಿರುತ್ತದೆ. ಜನರನ್ನು ಕಬಳಿಸಲು, ಜನರು ತಾವು ಹೇಳಿದಂತೆ ಕೇಳಲು, ಜನರಿಂದ ಹಣವನ್ನು ಕೇಳಲು, ಅವರನ್ನು ಮಿಸ್ಯೂಸ್ ಮಾಡಲು ಬೇಕಾಗಿ ಇವತ್ತು ಪ್ರತಿ ಗಲ್ಲಿಗಳಲ್ಲಿ ಮೋಸ ಮಾಡುವವರು ಹುಟ್ಟಿದ್ದಾರೆ. ಮೋಸ ಹೋಗುವವರು ಯಾವ ಕಾಲದ ತನಕ ಇರ್ತಾರೋ ಅಷ್ಟರ ತನಕ ಮೋಸ ಮಾಡುವವರು ಕೂಡ ಇದ್ದಾರೆ. ಯಾವ ಸಂಶಯ ಎಲ್ಲ ಕಡೆಗಳಲ್ಲಿದ್ದಾರೆ. ಉಲಮಾಗಳು ಬರೆಯುತ್ತಾ ಇದ್ದಾರೆ, ಮನ್ಕಾನ ಯತೀರು ಫಿಲ್ ಹವಾಯಿ ಲಾ ಯಕೂನು ಅಲಾಮತುನ್ ಫಿಲ್ ವಿಲಾಯತಿ. ಒಬ್ಬರು ಪಕ್ಷಿಯಂತೆ ಹಾರಾಡುವುದನ್ನು ಕಂಡಾಗ ನೀವು ವಲಿ ಅಂತ ಭಾವಿಸಬೇಡಿ, ಅದು ವಲಿಯನ ಲಕ್ಷಣ ಅಂತ ನೀವು ಭಾವಿಸಬೇಡಿ. ವಲಿಯಾಗಬೇಕಾದ್ರೆ ಹಾರಾಡಬೇಕಂತಾನೆ ಇಲ್ಲ. ಒಂದು ವಲಿ ಆಗಬೇಕಾದ್ರೆ ಇಸ್ತಿಕಾಮತ್ನೊಂದಿಗೆ, ಅಂದರೆ ಅವನ ಇಬಾದತ್ತುಗಳು ತುಳಿಯವಾಗಿರಬೇಕು, ಅವನು ಶರೀಅತ್ ಪಾಲನೆ ಮಾಡ್ತಾ ಇರಬೇಕು. ಮಹಾನರಾದ ಅಲಿ ಹಜರತ್ ಅಹಮದ್ ರಜಾ ಖಾನ್ ರದಿಯಲ್ಲಾಹು ಅನ್ಹು ತನ್ನ ಫತಾವಾ ರಸ್ಮಿಯಾದಲ್ಲಿ ಕೂಡ ಅದನ್ನು ಹೇಳಿದ್ದಾರೆ. ಶರೀಅತ್ ಇಲ್ಲದೆ ಒಂದು ತ್ವರೀಕತ್ ಇಲ್ಲ. ಒಳ್ಳೆ ಒಳ್ಳೆ ಮುತ್ತಕೀನ್ಗಳಾದ ಆಲಿಮ್ಗಳಾದ ಇಬಾದತ್ತುಗಳಲ್ಲಿ ಒಳ್ಳೆ ಪಾಬಂದಿ ಇರುವ ಒಳ್ಳೆ ಒಳ್ಳೆಯ ಮಹಾತ್ಮರುಗಳು ಪೀರ್ಗಳಿದ್ದಾರೆ. ಅವರನ್ನು ಬೈಅತ್ ಮಾಡಿ ಅವರ ಹಿಂದೆ ಹೋಗುವುದಕ್ಕೆಲ್ಲ ನಾ ಹೇಳ್ತಾ ಇರೋದು. ಕೆಲವರು ದಿಲ್ಕ ನಮಾಜ್ ಅಂತೆ, ಅವನಿಗೆ ಮನಸ್ಸಲ್ಲಿ ನಮಾಜ್ ಮಾಡುವುದು, ತಿನ್ಲಿಕ್ಕೆ ಎರಡಕ್ಕೆಲ್ಲ ದಿಲ್ಕ ಏನು ಯಾವಾಗ ಬೇಕಾಗ. ಒಂದು ಒಲಿ ಅಂತ ಹೇಳಬೇಕಾದರೆ ಅದಕ್ಕೆ ತುಂಬಾ ನಿಬಂಧನೆಗಳಿವೆ. ಉಲಮಾಗಳೆಲ್ಲ ಹೇಳ್ತಾರೆ, ಅಲ್ಲದೀನ ಇದಾ ರುಊ ಉಕಿರಲ್ಲಾಹ್, ಅವರನ್ನು ಕಂಡಾಗ ಅಲ್ಲಾಹನ ನೆನಪಾಗ್ತದೆ ನಮಗೆ. ಅವರಾಗಿದ್ದಾರೆ ಔಲಿಯಾಗಳು, ಮಹಾತ್ಮರು ಅಂತ ಹೇಳಿದರೆ. ಅವರಾಗಿದ್ದಾರೆ ಔಲಿಯಾಗಳು, ಮಹಾತ್ಮರು ಅಂತ ಹೇಳಿದರೆ. ಅದಲ್ಲದೆ ಸಿಕ್ಕವರನ್ನೆಲ್ಲ ಒಲಿ, ಶೇಖ್, ಪೀರ್ ಅಂತ ಹೇಳಿಕೊಂಡು ಏನಾದರೂ ಪವಾಡ ತೋರಿಸಿದ ಕೂಡಲೇ ಅಥವಾ ಸ್ವಲ್ಪ ಗಡ್ಡ ದೊಡ್ಡ ಇಟ್ಟ ಕೂಡಲೇ ಎಲ್ಲ ಬೆರಳುಗಳಿಗೆ ಉಂಗುರ ಇಡುವುದು ಶರೀಅತ್ತಿನ ವಿರುದ್ಧಲ್ವಾ? ಅದು ಆ ರೀತಿ ಮಾಡಿದ ಕೂಡಲೇ, ಹಸಿರು ಬಟ್ಟೆ ಕಟ್ಟಿದ ಕೂಡಲೇ, 4 ಖಾದಿಮ್ಗಳನ್ನಿಟ್ಟ ಕೂಡಲೇ
ದರ್ಗಾದ ಬಳಿ ಬಂದು ಕುಳಿತ ಕೂಡಲೇ ಯಾರು ಕೂಡ ಪೀರಾಗಲ್ಲ, ಶೇಖ್ ಆಗಲ್ಲ. ಅರ್ಥ ಮಾಡಿಕೊಳ್ಳಬೇಕು. ಒಳ್ಳೆ ಒಳ್ಳೆ ಔಲಿಯಾಗಳಿದ್ದಾರೆ, ಅವರೊಂದಿಗೆ ಹೋಗಿ ನೀವು ದರ್ಗಕ್ಕೆ ಹೋಗಿ ಮಹಾತ್ಮರ ಆಶೀರ್ವಾದ ಪಡೆಯಿರಿ. ಅಲ್ಲಿ ಕುರ್ಆನ್ ಓದಿ, ಅಲ್ಲಿಗೆ ಹದಿಯ ಮಾಡಿ, ಉರೂಸ್ ಮಾಡಿ, ಅದಕ್ಕೆಲ್ಲದಕ್ಕೂ ದಲೀಲಿದೆ. ಅದು ಇನ್ಶಾ ಅಲ್ಲಾಹ್ ನಮಗೆ ಮುಂದಿನ ದಿನಗಳಲ್ಲಿ ಬೇಕಾದ ರೀತಿಯಲ್ಲಿ ಅದಕ್ಕೆಲ್ಲ ದಲೀಲಿದೆ. ಆದರೆ ಬಾಯಿಗೆ ಬಂದಂತೆ ಕೆಲವರು ಅಲ್ಲಲ್ಲಿ ಹೋಗುತ್ತಾ ಇದ್ದಾರೆ, ಅಲ್ಲೆಲ್ಲ ಒಬ್ಬರೊಬ್ಬರು ಹುಟ್ಟಿಕೊಂಡು ಬರ್ತಾ ಇದ್ದಾರೆ. ಅವರನ್ನೆಲ್ಲ ಶೇಖ್ ಪೀರ್ ಅಂತ ಹೇಳಿಕೊಂಡು ಅವರ ಹಿಂದೆ ಹೋಗಿ ನಿಮ್ಮ ಈಮಾನ್ ನೀವು ನಾಶ ಮಾಡಬಾರದು, ಈಮಾನ್ ನಾಶ ಮಾಡಬಾರದು. ಔಲಿಯಾಗಳು ಅಲ್ಲಾಹ್ ತಆಲಾ ಅವರಿಗೆ ಒಂದು ಪ್ರತ್ಯೇಕವಾದ ಮಹತ್ವ ಕೊಟ್ಟಿದ್ದಾನೆ. ಮಾ ಯಸಾಲು ಅಬ್ದಿ ಯತಕರ್ರಬು ಇಲಯ್ಯ ಬಿನ್ ನವಾಫಿಲಿ. ಒಂದು ದಾಸ ಅಲ್ಲಾಹನಿಗೆ ಹತ್ತಿರವಾಗ್ತಾನೆ ಹಲವಾರು ಸತ್ಕರ್ಮಗಳು ಸುನ್ನತ್ಗಳೆಲ್ಲ ಮಾಡುವ ರೀತಿಯಲ್ಲಿ. ಹತ್ತಾ ಉಹಿಬ್ಬಹು ಫಇದಾ ಅಹ್ಬಬ್ತುಹು ಕುಂತು ಸಮಅಹು ಅಲ್ಲದೀ ಯಸ್ಮഉ ಬಿಹಿ. ಯಾವ ರೀತಿ ಅಲ್ಲಾಹನ ಸಾಮೀಪ್ಯವನ್ನು ಪ್ರೀತಿಯನ್ನು ಕರಗತ ಮಾಡಿಕೊಳ್ತಾನೆ ಅವನು. ಕುಂತು ಸಮಅಹು ಅಲ್ಲದೀ ಯಸ್ಮಉ ಬಿಹಿ ವಬಸರಹು ಅಲ್ಲದೀ ಯುಬ್ಸಿರು ಬಿಹಿ ವಯದಹು ಅಲ್ಲದೀ ಯುಬ್ತಿಶು ಬಿಹಾ ವರಿಜ್ಲಹು ಅಲ್ಲದೀ ಯಮ್ಶಿ ಬಿಹಾ. ಆ ರೀತಿ ಅಲ್ಲಾಹನ ಸಾಮೀಪ್ಯವನ್ನು ಕರಗತ ಮಾಡಿಕೊಂಡರೆ ಅಲ್ಲಾಹ್ ಹೇಳ್ತಾನೆ, ಕುದುಸಿಯಾದ ಹದೀಸ್ನಲ್ಲಿ ಕಾಣ್ತಾ ಇದೆ, ನಂತರ ಅವನು ಕೇಳುವ ಕಿವಿ ನಾನಾಗ್ತಾನೆ, ಅವನು ಆಡುವ ನಾಲಿಗೆ ನಾನಾಗ್ತಾನೆ, ಅವನು ನೋಡುವ ಕಣ್ಣು ನಾನಾಗ್ತಾನೆ ಅಂತ ಹೇಳಿದರೆ, ನಾನು ಯಾವ ರೀತಿಯಲ್ಲಿ ಕಾಣುತ್ತೇನೋ ಅದೇ ರೀತಿ ಕಾಣುವ ಶಕ್ತಿ ನಾನು ಅವನಿಗೆ ಕೊಡ್ತೇನೆ. ನಾನು ಯಾವುದನ್ನೆಲ್ಲ ಕೇಳ್ತೇನೋ ಅದೇ ರೀತಿ ಕೇಳುವ ಶಕ್ತಿ ಅವನಿಗೆ ನಾನು ಕೊಡ್ತೇನೆ. ಆ ರೀತಿ ಕೊಡ್ತೇನೆ. ಅವನೇನು ಕೇಳಿದ್ರು ಕೂಡ ಅವನು ಏನು ಕೇಳಿದ್ರು ಕೂಡ ಕೊಡ್ತೇನೆ. ಅವನು ಯಾವ ಸಹಾಯ ಕೇಳಿದ್ರು ಕೂಡ ನಾನು ಕೊಡ್ತೇನೆ. ಸಹೀಹ್ ಬುಖಾರಿ. ಅಲ್ಲಾಹನ ಸಾಮೀಪ್ಯವನ್ನು ಕರಗತ ಮಾಡಿಕೊಳ್ಳಬೇಕು. ಇದು ನಮಾಜು ಇಲ್ಲ, ರೋಜಾ ಇಲ್ಲ, ಇಬಾದತ್ ಇಲ್ಲ, ಏನೂ ಇಲ್ಲ. ನಂತರ ಒಲಿ 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 ಅಂತ ಹೇಳಿಬಿಡ್ತಾರೆ. ಅದಲ್ಲ. ಮಹಾನರಾದ ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹು ಅವರು ಔಲಿಯಾಗಳಂತ ಹೇಳಿದರೆ ಯಾರು? ಸುನ್ನತ್ಗಳ ಮೂಲಕ, ಫರಜ್ಗಳ ಮೂಲಕ, ಸತ್ಕರ್ಮಗಳ ಮೂಲಕ, ಇಬಾದತ್ತುಗಳ ಮೂಲಕ, ಸಾಮಾನ್ಯ ಜನರಿಗಿಂತ ಹೆಚ್ಚು ಹೆಚ್ಚು ಇಬಾದತ್ತುಗಳನ್ನು ಮಾಡುವುದರ ಮೂಲಕ ಅಲ್ಲಾಹನ ಸಾಮೀಪ್ಯವನ್ನು ಅವರು ಕರಗತ ಮಾಡ್ತಾರೆ. ಬಜಾಲ ಅಬ್ದಿ ಬಿನ್ನವಾಫಿಲಿ ಯಕುರುಬು ಹತ್ತಾ ಅಕೂನ ಲಹು ಯದನ್ ವಲ್ ಅರ್ಜುಲಾ وسمع منه ثم عينا بصرا أي مثل ذلك في المطالب أربلا. ಫರ್ಲ್ಗಳ ಮೂಲಕ, ಸುನ್ನತ್ಗಳ ಮೂಲಕ, ಸತ್ಕರ್ಮಗಳ ಮೂಲಕ, ಇಬಾದತ್ಗಳ ಮೂಲಕ, ಆರಾಧನೆಗಳ ಮೂಲಕ ಅಲ್ಲಾಹನ ಶರೀಅತನ್ನು ಚೆನ್ನಾಗಿ ಪಾಲಿಸಿ ಅವರ ಸಾಮೀಪ್ಯವನ್ನು ಕರಗತ ಮಾಡುವಾಗ ನಂತರ ಪವಾಡಗಳಿರ್ತದೆ. ಅದು ಮತ್ತೆ ಯಾವ ಬಿದ್ಅತ್ನವನು ಬಂದು ಹೇಳಿದರೂ ಕೂಡ ನಿಷೇಧ ಮಾಡಲಿಕ್ಕೆ ಸಾಧ್ಯವಿಲ್ಲ. ಔಸುಲ್ಲಾ ಶೇಖ್ ಮುಹಿಯುದ್ದೀನ್ ಅಬ್ದುಲ್ ಖಾದಿರ್ ಜೀಲಾನಿ, ಸುಲ್ತಾನುಲ್ ಆರಿಫಿನ್ ಶೇಖ್ ಅಹ್ಮದ್ ಅಲ್ ಕಬೀರ್ ಬಿಫಾಯಿ, ಈ ರೀತಿ ಲಕ್ಷಗಟ್ಟಲೆ ಔಲಿಯಾಗಳಿದ್ದಾರೆ. ಅವರ ಬಗ್ಗೆ ಅಲ್ಲಾಹ್ ಹೇಳ್ತಾ ಇರೋದು, ಔಲಿಯಾಗಳಿಗೆ ಪವಾಡ ಇದೆ, ಮುಅಜಿಜಾ ಕರಾಮತ್ ಇದೆ. ಅದಕ್ಕೆ ಈ ಹದೀಸ್ಗಳು ಧಾರಾಳ ದಲೀಲಾಗಿದೆ. ಅದರ ಬಗ್ಗೆ ಎಲ್ಲ ಹೇಳುತ್ತಾ ಇರೋದು. ಇದು ಏನು ಕೂಡ ಇಲ್ಲದೆ ಕೇವಲ ಒಂದು ಪವಾಡ ತೋರಿಸುತ್ತಾರೆ. ನಮಾಜು ಕೂಡ ಮಾಡಲ್ಲ, ಇಬಾದತ್ ಇಲ್ಲ, ಏನು ಕೂಡ ಗೊತ್ತಿಲ್ಲ, ಹಸಿರು ಬಟ್ಟೆ ಮಾತ್ರ ಇರುವುದು. ಅದರ ಹಿಂದೆ ಹೋಗಿಕೊಂಡು ನಿಮ್ಮ ಈಮಾನ್ ನೀವು ನಾಶ ಮಾಡಬೇಡಿ. ಅದಿವತ್ತು ಗೆಲ್ಲಿಗಳಲ್ಲಿ ನಿಮ್ಮ ಈಮಾನ್ ಕಬಳಿಸಬೇಕಾಗಿ ಹೊಸ ಹೊಸ ವಾದಗಳೊಂದಿಗೆ ಬರ್ತಾರೆ. ನಮಾಜ್ ಮಾಡಬೇಕೆಂದಿಲ್ಲ, ಮನಸ್ಸಲ್ಲಿ ಮಾಡಿದರೆ ಸಾಕು. ದಿಲ್ ಕಾ ನಮಾಜ್, ದಿಲ್ ಕಾ ತೌಬಾ, ದಿಲ್ ಕಾ ಕುರ್ಆನ್ ಎಲ್ಲ ದಿಲ್ ಆಗಿ ಬಿಟ್ಟರೆ ಮತ್ತೆ ಏನು ಇಲ್ಲ ಇಸ್ಲಾಂ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅದು ಇರಲಿಲ್ಲ, ದಿಲ್ ಕಾ ನಮಾಜ್ ಅಂತ ಹೇಳಿ ಅವರೇ ಕರೆಕ್ಟ್ ಆಗಿ ನಮಾಜ್ ಮಾಡಿದ್ದಾರೆ. ಔಸೇ ಪಾಕರವರೊಂದಿಗೆ ಒಮ್ಮೆ ಶೈತಾನ್ ಬಂದ, ಇಬ್ಲೀಸ್ ಬಂದು ಹೇಳಿದ, ಒಂದು ಒಳ್ಳೆ ಪಾತ್ರೆಯಲ್ಲಿ ಬಂದ, ಸ್ವರ್ಣದ ಪಾತ್ರೆಯಲ್ಲಿ ಕುಡಿಯಲಿಕ್ಕೆ ಕೊಟ್ಟ. ಅವರು ಹೇಳಿದ್ರು ಸ್ವರ್ಣದ ಪಾತ್ರೆಯಲ್ಲಿ ನೀವು ಕುಡಿಯಲಿಕ್ಕೆ ಬಾರದಲ್ವಾ, ಇಸ್ಲಾಂ ಶರೀಅತ್ ಅನುಮತಿ ಕೊಟ್ಟಿಲ್ಲ. ಆಗ ಅವರು ಹೇಳಿದ, ಔಸೇ ಪಾಕರವರೇ, ನಿಮಗೆ ಅಲ್ಲಾಹು ಹಲಾಲ್ ಮಾಡಿದ್ದಾನೆ,
ಕೂಡಲೇ ಔಸೇಪಾಕರ್ ಅವರಿಗೆ ಗೊತ್ತಾಯಿತು ಇದು ಮೋಸ ಮಾಡುವ ಇಬ್ಲೀಸ್ ಅಂತ ಹೇಳಿ, ಶೈತಾನ್ ಅಂತ ಹೇಳಿ. ಹೋಗ ಇಬ್ಲೀಸ್, ಹೋಗ ಶೈತಾನ್, ನನ್ನ ಪ್ರವಾದಿವರಿಯರಿಗೆ ಸ್ವರ್ಣದ ಪಾತ್ರೆ ಅಲ್ಲಾಹ್ ಹಲಾಲ್ ಮಾಡಿಲ್ಲ, ಇನ್ನು ನನಗಿಲ್ಲಿಂದ ಮಾಡ್ತಾನೆ, ಈ ಶೈತಾನ್ ನನ್ನನ್ನು ಕಬಳಿಸಲಿಕ್ಕೆ ಬಂದ ಅಂತ ಹೇಳಿ ಓಡಿಸಿಬಿಟ್ಟು ಛಾಡಿಸಿಬಿಟ್ಟು. ಆದ್ದರಿಂದ ಶೈತಾನಿಯತ್ತಿನ ಪವಾಡಗಳ ಮೂಲಕ ನಿಮ್ಮನ್ನು ಕಬಳಿಸಬೇಕಾಗಿ ಗಲ್ಲಿಗಳಲ್ಲಿ ಕೆಲವು ಪೀರ್ಗಳಂತ ಹೇಳಿಕೊಂಡು ಮೋಸ ಮಾಡುವವರು ಕುಳಿತುಕೊಂಡಿದ್ದಾರೆ. ಅವರ ಬಗ್ಗೆ ನೀವು ಎಚ್ಚರಿಕೆಯಿಂದಿರಬೇಕು.